ವೀಕ್ಷಕರೇ ನಮಸ್ಕಾರ. ವಿಶ್ವದ ದೊಡ್ಡಣ್ಣ ಅಂದ್ರೆ ಅದು ಅಮೆರಿಕ. ಆರ್ಥಿಕತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರುವ ಅಮೆರಿಕ ಮಿಲಿಟರಿಯಲ್ಲಿ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ಆರ್ಥಿಕವಾಗಿ ಮಿಲಿಟರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಅಮೆರಿಕ ಜಾಗತಿಕವಾಗಿ ತನ್ನದೇ ಆದ ಪ್ರಭಾವವನ್ನು ಹೊಂದಿದೆ. ತನ್ನದೇ ಆದ ನೀತಿ ನಿರೂಪಣೆಗಳಿಂದ ಜಗತ್ತನ್ನು ಮುನ್ನಡೆಸುತ್ತಿದೆ ಮತ್ತು ಜಗತ್ತನ್ನು ತನ್ನ ಆಟಕ್ಕೆ ತಕ್ಕಂತೆ ಕುಣಿಸುತ್ತಿದೆ. ಇಂಥ ಒಂದು ದೇಶ ಈಗ ಸಾಲದ ಸುಳಿಗೆ ಸಿಲುಕಿಬಿಟ್ಟಿದೆ. ಅಮೆರಿಕ ಆರ್ಥಿಕತೆಯಲ್ಲಿ ನಂಬರ್ 1 ಆಗಿರತಕ್ಕಂಥ ಅಮೆರಿಕ ಅಂತ ದೇಶವೇ ಇವತ್ತು ಸಾಲದ ಸುಳಿಗೆ ಸಿಲುಕಿದ್ದರಿಂದ ಆರ್ಥಿಕ ಬಿಕ್ಕಟ್ಟು ಎದುರಾಗುವ ಎಲ್ಲ ಲಕ್ಷಣಗಳು ಕೂಡ ಗೋಚರವಾಗುತ್ತಿವೆ. ಈ ಒಂದು ಅಂಶ, ಅಮೆರಿಕ ಸಾಲದ ಸುಳಿಗೆ ಸಿಲುಕಿರುವ ಒಂದು ಅಂಶ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿಬಿಟ್ಟಿದೆ. ಹಾಗಾದ್ರೆ ಅಮೆರಿಕ ದೇಶಕ್ಕೆ ಸಾಲ ಕೊಡುವವರಾದ್ರು ಯಾರು ಮತ್ತು ಸಾಲದ ಸುಳಿಗೆ ಸಿಲುಕುವುದಕ್ಕೆ ಕಾರಣವಾದ್ರು ಏನು? ಇನ್ನು ವಿಶೇಷ ಅಂದ್ರೆ ಭಾರತ, ಅಭಿವೃದ್ಧಿಶೀಲ ರಾಷ್ಟ್ರವಾಗಿರ್ತಕ್ಕಂಥ ಭಾರತ ವಿಶ್ವದ ದೊಡ್ಡಣ್ಣ ಅಮೆರಿಕಕ್ಕೆ ಸಾಲ ಕೊಟ್ಟಿದೆ. ಹಾಗಾದ್ರೆ ಭಾರತ ನೀಡಿರ್ತಕ್ಕಂಥ ಸಾಲವಾದರೂ ಎಷ್ಟು ಮತ್ತು ಅತಿ ಹೆಚ್ಚು ಸಾಲವನ್ನು ನೀಡಿರುವ ದೇಶವಾದರೂ ಯಾವುದು? ವೀಕ್ಷಕರೇ, ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವೀಕ್ಷಕರೇ, ಎರಡನೇ ವಿಶ್ವಯುದ್ಧದ ಬಳಿಕ ಬಲಾಢ್ಯ ದೇಶವಾಗಿ ಹೊರಹೊಮ್ಮಿರುವ, ಅದೇ ರೀತಿ 1991ರ ಬಳಿಕ ಅಂದ್ರೆ USSR ವಿಘಟನೆ ಬಳಿಕ ಜಾಗತಿಕವಾಗಿ ನಂಬರ್ 1 ಸ್ಥಾನದಲ್ಲಿರುವ ಅಮೆರಿಕ ಇವತ್ತು ಸಾಲದ ಸುಳಿಗೆ ಸಿಲುಕಿ ವಿಲವಿಲವ ಒದ್ದಾಡುತ್ತಿದೆ. ಅಮೆರಿಕ ಅಷ್ಟೇ ಅಲ್ಲ, ಯುರೋಪಿನ ಬಹುತೇಕ ಕಂಟ್ರಿಗಳು ಕೂಡ ಇವತ್ತು ಸಾಲದ ಸುಳಿಗೆ ಸಿಲುಕಿರುವುದರಿಂದ ಜಗತ್ತನ್ನು ಮತ್ತೆ ಆರ್ಥಿಕ ಸಂಕಷ್ಟ ಆವರಿಸುವ ತಲ್ಲಣಗಳು ಕೂಡ ಇವತ್ತು ಕಾಣಿಸಿಕೊಳ್ಳತೊಡಗಿವೆ. ವಿಶೇಷವಾಗಿ ವಿಶ್ವದ ನಂಬರ್ 1 ಆರ್ಥಿಕತೆಯನ್ನು ಹೊಂದಿರತಕ್ಕಂಥ ಅಮೆರಿಕ ಸಾಲದ ಸುಳಿಗೆ ಸಿಲುಕಿರುವುದು ಮುಂದಿನ ದಿನಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಸಂಭವಿಸುವ ಸಾಧ್ಯತೆ ಇದೆ ಎಂಬ ಅನುಮಾನಗಳು ಕೂಡ ವ್ಯಕ್ತವಾಗ್ತಿವೆ. ಈ ಒಂದು ಅನುಮಾನವನ್ನು ಜಾಗತಿಕವಾಗಿ ಕಾಡತೊಡಗಿದೆ. ಯಾಕಂದ್ರೆ ಅಮೆರಿಕದಂತ ದೇಶವೇ ಸಾಲದ ಸುಳಿಗೆ ಸಿಲುಕಿ ಆರ್ಥಿಕ ಬಿಕ್ಕಟ್ಟನ್ನು ಕಂಡು ಕುಸಿದು ಬಿಟ್ರೆ ಜಾಗತಿಕವಾಗಿ ಒಂದಕ್ಕೊಂದು ಟಚ್ ಆಗಿರ್ತಕ್ಕಂಥ ಮತ್ತು ಜಾಗತೀಕರಣದ ಪ್ರಭಾವದಿಂದಾಗಿ ಎಲ್ಲಾ ದೇಶಗಳು ಕೂಡ ವ್ಯಾಪಾರ ವಹಿವಾಟವನ್ನು ಹೊಂದಿವೆ. ಈ ಒಂದು ಅಂಶ ಇಡೀ ಜಾಗತಿಕವಾಗಿ ತಟ್ಟಲಿದೆ. ಇನ್ನು ವಿಶೇಷ ಏನಪ್ಪಾ ಅಂದ್ರೆ, ಇವತ್ತು ವಿಶ್ವದ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಅಮೆರಿಕ $36 ಟ್ರಿಲಿಯನ್ ಸಾಲದ ಭೀತಿ ಎದುರಿಸುತ್ತಿದೆ. ಇವತ್ತಿನ ಅಮೆರಿಕದ ಸಾಲ ಎಷ್ಟಿದೆಪ್ಪ ಅಂದ್ರೆ ಆ ದೇಶದ GDPಗಿಂತ 100 ಪಟ್ಟು ಅಧಿಕವಾಗಿದೆ. $36 ಟ್ರಿಲಿಯನ್ ಅಮೆರಿಕದ ಸಾಲ ಇದೆ. ಅಂದ್ರೆ ಆ ದೇಶದ GDPಗಿಂತ ಅಮೆರಿಕದ ಸಾಲ ಹೆಚ್ಚಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಅಂದ್ರೆ ಬಹುತೇಕ ದೇಶಗಳು, ಅಮೆರಿಕ ಸೇರಿ ಬಹುತೇಕ ಯುರೋಪಿನ ದೇಶಗಳು ಡಿಫಾಲ್ಟರ್, ಅಮೆರಿಕ ಸೇರಿ ಯುರೋಪಿನ ಬಹುತೇಕ ದೇಶಗಳು ಲೋನ್ ಡಿಫಾಲ್ಟರ್ಗಳಾಗಿವೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಆರ್ಥಿಕ ಬಿಕ್ಕಟ್ಟು ಸಂಭವಿಸುವ ಲಕ್ಷಣಗಳು ಕೂಡ ಎಲ್ಲ ಕಡೆ ಕಾಣತೊಡಗುತ್ತವೆ. ಈ ಒಂದು ಪರಿಣಾಮ ಕೂಡ ಭಾರತ ಸೇರಿ ಜಗತ್ತಿನ ಎಲ್ಲ ಕಡೆ ಆಗುವುದು ಬಹುತೇಕ ಖಚಿತ ಅಂತ ಆರ್ಥಿಕ ತಜ್ಞರು ಹೇಳುತ್ತಾರೆ. ಹಾಗಾದ್ರೆ ಅಮೆರಿಕಕ್ಕೆ ಸಾಲ ಕೊಡುವ ರಾಷ್ಟ್ರಗಳ್ಯಾವು? ಮೊದಲನೇದಾಗಿ ಅಮೆರಿಕದ ಫೆಡರಲ್ ರಿಸರ್ವ್ ವ್ಯವಸ್ಥೆಯಿಂದ ಅಮೆರಿಕ 4.70 ಟ್ರಿಲಿಯನ್ ಸಾಲವನ್ನು ಪಡೆದಿದೆ. ಅದೇ ರೀತಿ ಸಾಮಾಜಿಕ ಭದ್ರತೆ ಮತ್ತು ಇತರೆ ಅಮೆರಿಕ ಏಜೆನ್ಸಿಗಳು ಆ ದೇಶಕ್ಕೆ 2.40 ಟ್ರಿಲಿಯನ್ ಬಾಕಿ ಉಳಿಸಿಕೊಂಡಿವೆ. ನಂತರ ಅಮೆರಿಕ ಸರ್ಕಾರಕ್ಕೆ $8.70 ಟ್ರಿಲಿಯನ್ ಸಾಲ ನೀಡಿದೆ. ಚೀನಾ ಮತ್ತು ಜಪಾನ್ ಮತ್ತು ಭಾರತದಂತ ದೇಶ ಕೂಡ, ಭಾರತ ಕೂಡ 20 ಲಕ್ಷಕ್ಕೂ ಹೆಚ್ಚು ಕೂಡ ಅಮೆರಿಕಕ್ಕೆ ಸಾಲ ನೀಡಿವೆ. ಇದೆಲ್ಲಕ್ಕಿಂತ ಹೆಚ್ಚಿನ ಹಣವನ್ನು ಅಮೆರಿಕದ ಹೂಡಿಕೆದಾರರು ಮತ್ತು ಇತರ ಹೂಡಿಕೆದಾರರು ಹೂಡಿಕೆ ಮಾಡಿದ್ದಾರೆ. ಅವುಗಳ ಒಟ್ಟು ಮೊತ್ತ 19.70 ಟ್ರಿಲಿಯನ್ ಎಂದು ಹೇಳಲಾಗ್ತಿದೆ. ಈ ಎಲ್ಲಾ ಸಾಲಗಳನ್ನು US ಖಜಾನೆ ಬಾಂಡ್ಗಳ ಮೂಲಕ ಒದಗಿಸಲಾಗುತ್ತದೆ.
ಜಪಾನ್ ಒಟ್ಟು $1.1 ಟ್ರಿಲಿಯನ್ ನೀಡಿದ್ರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ಚೀನಾ ಯುಎಸ್ ಬಾಂಡ್ಗಳಲ್ಲಿ $769 ಬಿಲಿಯನ್ ಹೂಡಿಕೆ ಮಾಡಿದೆ. ಅದೇ ರೀತಿ ಬ್ರಿಟನ್ ಕೂಡ $766 ಬಿಲಿಯನ್ ಹೂಡಿಕೆ ಮಾಡಿದೆ. ಮೂರನೇ ಸ್ಥಾನದಲ್ಲಿದ್ದರೆ ಲಕ್ಸಂಬರ್ಗ್ $464 ಬಿಲಿಯನ್ ಹೂಡಿಕೆಯೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ. ಜಾಗತಿಕವಾಗಿ ಇಂದು ಎಲ್ಲಾ ದೇಶಗಳ ಆರ್ಥಿಕತೆಯು ಒಂದರ ಮೇಲೊಂದು ಅವಲಂಬಿತವಾಗಿವೆ. ಜಗತ್ತಿನ ಒಟ್ಟು ಆರ್ಥಿಕತೆಯನ್ನು ನಾವು $100 ಎಂದುಕೊಂಡ್ರೆ ಅದರಲ್ಲಿ $30 ಅಮೆರಿಕದಿಂದ ಉತ್ಪತ್ತಿಯಾಗುತ್ತದೆ. ಹೀಗಾಗಿ ಜಗತ್ತಿನ ಅತಿದೊಡ್ಡ ಆರ್ಥಿಕತೆ ದೇಶ ಕುಸಿದರೆ ಅದು ಸಹಜವಾಗಿಯೇ ಜಾಗತಿಕ ಕುಸಿತಕ್ಕೂ ಕೂಡ ನಾಂದಿ ಹಾಡುತ್ತದೆ. ಚೀನಾ, ಯುರೋಪಿಯನ್ ಹಾಗೂ ಭಾರತ ಕೂಡ ಹೆಚ್ಚಿನ ಪರಿಣಾಮವನ್ನು ಇದರಿಂದ ಎದುರಿಸಬಹುದಾಗಿದೆ. ಅಮೆರಿಕ ಮತ್ತು ಯುರೋಪಿನ ಬಹಳಷ್ಟು ದೇಶಗಳಲ್ಲಿ ಲೋನ್ ಡಿಫಾಲ್ಟರ್ಗಳ ಸಂಖ್ಯೆ ಹೆಚ್ಚುತ್ತಿದೆ. ಒಂದು ಸಣ್ಣ ಐಸ್ ಬಾಲ್ ರೂಪದಲ್ಲಿ ಶುರುವಾಗಿ ಅದ್ಯಾವ ಗಾತ್ರವನ್ನು ಪಡೆಯುತ್ತದೆ ದೇವರೇ ಬಲ್ಲ. ಭಾರತದಲ್ಲಿ ಕೂಡ ಇದು ಆಗಲಿದೆ. ಇಲ್ಲಿ ನಮ್ಮ ಪಾಲಿಗಿದೆ. ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ಬಡ್ಡಿ ದರ 0 ಅಥವಾ ನೆಗೆಟಿವ್ ಇದೆ. ಜಪಾನ್ ಕತೆ ಕೂಡ ಸೇಮ್ ಆಗಿದೆ. ಇತರೆ ಎಮರ್ಜಿಂಗ್ ಮಾರುಕಟ್ಟೆಗಳಲ್ಲಿ ಕೂಡ ಹೂಡಿಕೆ ಮೇಲಿನ ಲಾಭಾಂಶ ಕೂಡ ಅಷ್ಟಕ್ಕಷ್ಟೇ. ಭಾರತದಲ್ಲಿ ಬಡ್ಡಿ ದರ ಕುಸಿದಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಾಲದ ಹೊರೆಯನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥ ಸಾಲದ ಹೊರೆಗೆ ಕುಸಿತ ಕಾಣುವ ಹಂತದಲ್ಲಿರುವ ಅಮೆರಿಕ ಮುಂದಿನ ದಿನಗಳಲ್ಲಿ ಕುಸಿತ ಕಂಡ್ರೆ ಬಹುತೇಕ ಇದು ಜಾಗತಿಕವಾಗಿ ಒಂದು ದೊಡ್ಡ ಹೊಡೆತವನ್ನೇ ಬೀಳಲಿದೆ ಅಂತ ಹೇಳ್ಬೋದು. ವಿಶ್ವದ ಬಲಡ್ಡ ರಾಷ್ಟ್ರವಾಗಿ ಮೆರೆತಕ್ಕಂಥ ಅಮೆರಿಕ ನಂಬರ್ 1 ಸ್ಥಾನವನ್ನು ಆರ್ಥಿಕತೆಯಲ್ಲಿ ನಂಬರ್ 1 ಸ್ಥಾನವನ್ನು ಹೊಂದಿರತಕ್ಕಂಥ ಅಮೆರಿಕ ತಾನೇ ಮಾಡಿದ ಮಹಾ ಅಪರಾಧದಿಂದಾಗಿ ಸಾಲದ ಹೊರೆ ಹೆಚ್ಚಿಸಿಕೊಂಡು ಕುಸಿತದ ಹಂತಕ್ಕೆ ಬಂದಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.